ವೀಕ್ಷಕರೇ, ನಟ ದರ್ಶನ್ ಅವರ ಮಗ ವಿನೀಶ್ ದರ್ಶನ್ ಅವರು ಜೈಲಿನಲ್ಲಿ ಇರುವಾಗಲೇ ಹೊಸ ದುಬಾರಿ ಕಾರೊಂದನ್ನು ಖರೀದಿಸಿದ್ದಾರೆ. ಈ ಒಂದು ಸುದ್ದಿಯು ತುಂಬಾ ಕೆಟ್ಟ ತರಹದಲ್ಲೇ ಟ್ರೋಲ್ ಆಗುತ್ತಿದೆ ಎಂದು ಹೇಳಬಹುದು. ಹೌದು ವೀಕ್ಷಕರೇ, ದರ್ಶನ್ಗೆ ಆಗದಂತಹ ಕೆಲವು ಜನರಿಂದ ಅಥವಾ ಕೆಲವು ಟ್ರೋಲ್ ಪೇಜ್ಗಳಿಂದ ಈ ರೀತಿಯಲ್ಲಿ ಪೋರ್ಟ್ರೇ ಆಗುತ್ತಿದೆ. ಹೌದು ವೀಕ್ಷಕರೇ, ದರ್ಶನ್ ಅವರು ಜೈಲಿನಲ್ಲಿ ಇರುವಾಗಲೇ ಇವರ ಮಗನಿಗೆ ಇಂತಹ ಶೋಕಿ ಬೇಕಿತ್ತಾ ಎಂದು ಕೆಲವು ಪೇಜ್ಗಳು ಕೇಳುತ್ತಿವೆ. ಆದರೆ ನಿಜಕ್ಕೂ ವಿನೀಶ್ ದರ್ಶನ್ ಅವರು ಈ 1 ಕೋಟಿ ಬೆಲೆಯ ಫೆರಾರಿ ಕಾರೊಂದನ್ನು ಖರೀದಿಸಿದ್ದಾರೆ ಎಂದು ನೋಡಬೇಕು. ಅಷ್ಟಕ್ಕೂ ವೀಕ್ಷಕರೇ, ವಿನೀಶ್ ದರ್ಶನ್ ಅವರು ಯಾವುದೇ ತರಹದ ಹೊಸ ಕಾರೊಂದನ್ನು ಖರೀದಿ ಮಾಡಿಲ್ಲ. ಬದಲಾಗಿ ಇವರ ಬಳಿ ಇದ್ದಂತಹ ಫೆರಾರಿ 296 ಕಾರೊಂದನ್ನು ಆಲ್ಟ್ರೇಷನ್ ಮತ್ತು ಮಾಡಿಫಿಕೇಷನ್ನು ಮಾಡಿಸಿದ್ದಾರೆ. ಯಾವುದೇ ಹೊಸ ಕಾರೊಂದನ್ನು ವಿನೀಶ್ ದರ್ಶನ್ ಅವರು ಪರ್ಚೇಸ್ ಮಾಡಿಲ್ಲ. ಆದರೂ ಕೆಲವು ಆಗದಂತಹ ಕಿಡಿಗೇಡಿಗಳು ಈ ಒಂದು ಸುದ್ದಿಯನ್ನು ತುಂಬಾ ಬ್ಯಾಡ್ ರೀತಿಯಲ್ಲಿ ಪೋರ್ಟ್ರೇಟ್ ಮಾಡುತ್ತಿದ್ದಾರೆ.